ಕಿತ್ತೆ ಮುರಿತಾ ಇರುವ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತೆ ಅಂತ ಕಾಯ್ತಾ ಇದ್ದ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ದಾಸರಿಗೆ ಮನೆ ಊಟ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಜೈಲೂಟ ತಿಂದು ನಾಲಿಗೆ ಜಡ್ಡು ಹಿಡಿದಿದ್ದಂತೆ. ಹೇಗಾದ್ರೂ ಮಾಡಿ ಮನೆಯೂಟ ಪಡೆಯಲೇಬೇಕು ಅಂತ ಕಮ್ಮಿ ಹಿಂದೆ ಇದ್ದುಕೊಂಡೆ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಆದ್ರೂ ಇದಕ್ಕೆ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ. ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ನೀವೇ ತೀರ್ಮಾನಿಸಿ ಎಂದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಈ ಕುರಿತು ವರದಿ ರೆಡಿ ಮಾಡಿರುವ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲೇ ಜೈಲಧಿಕಾರಿಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯೂಟಕ್ಕಿಲ್ಲ ಗ್ರೀನ್ ಸಿಗ್ನಲ್. ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಹೀಗಾಗಿ ದಾಸನಿಗೆ ಮನೆಯೂಟ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕಾಟೇರನಿಗೆ ಮನೆಯೂಟ ಅನುಮತಿಗೆ ನಿರಾಕರಿಸಿದ್ದಾರೆ. ಭೂಪತಿಗೆ ಮನೆಯೂಟ ಕೊಡುವ ಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಆಗಸ್ಟ್ 20ರಂದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಯಾದಗಿರಿ ಪಿಎಸ್ಐ ಪರಶುರಾಮ ಸಾವು ಇನ್ನೂ ನಿಗೂಢವಾಗಿದೆ. ಈ ಮಧ್ಯೆ ಮೃತ ಪರಶುರಾಮ ನಿವಾಸಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಆದರೆ ಅದೊಂದು ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಎಲ್ಲರ ಕಾಲು ಹಿಡ್ಕಂತ ನಿಮ್ಮ ನನ್ನ ಮಗನ ಕರ್ಕೊಂಡ್ಬಂದು ತೋರ್ಸ್ರೆ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಂ ಭೇಟಿ. 50 ಲಕ್ಷ ರೂಪಾಯಿ ಜೊತೆ ಪತ್ನಿಗೆ ನೌಕರಿ ಘೋಷಣೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದ್ವು. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪರಶುರಾಮ್ ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಕೇಸಲ್ಲಿ ಯಾದಗಿರಿ ಶಾಸಕ ಹಾಗೂ ಪುತ್ರನ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದರು. ಈಗಾಗಲೇ ನಾನು ಇಮಿಡಿಯೇಟ್ ಆಗಿ ಅವತ್ತೇ COD ಕೊಟ್ಟಿದ್ದೇನೆ. CODನವರು ತನಿಖೆ ಮಾಡ್ತಾರೆ. ಏನು ಭ್ರಷ್ಟಾಚಾರದ ಬಗ್ಗೆ ಅವರು ಅಪಾದನೆ ಮಾಡಿದ್ದಾರೆ MLA ಅವ್ರ ವಿರುದ್ಧ ಅಥವಾ ಅವ್ರ ಮಗನ ವಿರುದ್ಧ, ಅದನ್ನು ಪರಿಶೀಲನೆ ಮಾಡ್ತೇವೆ. ಪರಂ ಭೇಟಿ ವೇಳೆ ಪರಶುರಾಮ್ ಪತ್ನಿಗೆ ಸರ್ಕಾರಿ ಹುದ್ದೆ ಜೊತೆಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಮಾಧ್ಯಮಗಳನ್ನ ಹೊರಗಿಟ್ಟು ಗೌಪ್ಯ ಮಾತುಕತೆ. ಬಾಗಿಲು ಮುಚ್ಚಿ ಮಾತು, ಏನಿದರ ಹಕೀಕತ್ತು. ಇನ್ನು ಪರಮೇಶ್ವರ್ ಬರ್ತಿದ್ದಂತೆ ಫೋಟೋಗೆ ನಮಿಸಿ ಪುಷ್ಪ ನಮನ ಸಲ್ಲಿಸಿದ್ದಷ್ಟೇ ಬಾಗಿಲು ಹಾಕೊಂಡು ಮಾತುಕತೆ ನಡೆಸಿದ್ರು. ಮಾಧ್ಯಮಗಳನ್ನ ಹೊರಗಿಟ್ಟು ಮಾತುಕತೆ ನಡೆಸಿದ್ದಾದ್ರೂ ಯಾಕೆ ಅನ್ನೋದು ಸಂಶಯ ಮೂಡುವಂತೆ ಮಾಡಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.
ಅದ್ಯಾಕೋ ಕಾರವಾರದಲ್ಲಿ ಪದೇ ಪದೇ ದುರಂತಗಳು ಘಟಿಸುತ್ತಲೇ ಇವೆ. ಇದೀಗ ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಕುಸಿದು ಬಿದ್ದಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಛಿದ್ರ ಕಾಳಿ ನದಿ ಆರ್ಭಟಕ್ಕೆ ಸೇತುವೆ ಛಿದ್ರ 41 ವರ್ಷಗಳ ಹಳೆಯ ಸೇತುವೆ ನೆಲಸಮ, ಅಲ್ಲಲ್ಲಿ ಸೇತುವೆಯ ಅವಶೇಷ. ನದಿ ಮಧ್ಯೆ ಲಾರಿ ಚಾಲಕನ ಜೀವನ್ಮರಣ ಹೋರಾಟ, ಚಾಲಕನನ್ನ ಕಾಪಾಡಲು ಹರ ಸಾಹಸ. ಇದು ಭದ್ರಕಾಳಿ ರೂಪ ತಾಳಿದ ಕಾಳಿ ನದಿಯ ಭೀಕರ ರಣಭೀಕರ ದೃಶ್ಯ. ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿತ, ನದಿಯಲ್ಲಿ ಚಾಲಕನ ಜೀವನ್ ಮರಣ ಹೋರಾಟ. ಮಳೆಯ ನರ್ತನಕ್ಕೆ ಕರಾವಳಿ ನಲುಗಿ ಹೋಗಿದೆ. ಶೀರೂರು ಗುಡ್ಡ ಕುಸಿತ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ 41 ವರ್ಷ ಹಳೆಯ ಸೇತುವೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ರಾತ್ರಿ ಸುಮಾರು 12:30 ದಟ್ಟ ಕಾನನದಲ್ಲಿ ಗಾಢ ಕಗ್ಗತ್ತಲು ಆವರಿಸಿತ್ತು. ವರ್ಣ ಆರ್ಭಟಕ್ಕೆ ಕಾಳಿ ನದಿ ರೌದ್ರ ರೂಪ ತಾಳಿತ್ತು. ಎಂದಿನಂತೆ ಕಾರವಾರ ಹಾಗೂ ಗೋವಾ ಸಂಪರ್ಕಿಸುವ ಕೋಡಿಭಾಗ್ ಬಳಿಯ ಸೇತುವೆ ಮೇಲೆ ಲಾರಿಯೊಂದು ಚಲಿಸ್ತಾ ಇತ್ತು. ಆದ್ರೆ ನೋಡ್ತಾ ಇದ್ದಂತೆ ಸೇತುವೆ ಕುಸಿದು ಬಿದ್ದಿದೆ. ಗೋವಾದಿಂದ ಕಾರವಾರ ಕಡೆಗೆ ಬರ್ತಾ ಇದ್ದ SSM ಟ್ರಾನ್ಸ್ಪೋರ್ಟ್ ಕಂಪನಿಯ ಟ್ರಕ್ ಒಂದು ಸೇತುವೆ ಜೊತೆಗೆ ನದಿಗೆ ಬಿದ್ದಿದೆ. ನಾವೀಗ ಅದೇ ಪ್ರದೇಶದಲ್ಲಿ ನೋಡ್ತಾ ಇರಬಹುದು. ಇದು ಕಳೆದ ರಾತ್ರಿ 12:15 ಸುಮಾರು 12:45 ಸುಮಾರಿಗೆ ಆದಂತ ಒಂದು ಘಟನೆ ಅಂತ ಹೇಳ್ಬೋದು. ಸೇತುವೆ ಮೇಲ್ಭಾಗದ ಒಂದು ಸ್ಲ್ಯಾಬ್ಗಳು ಕೂಡ 3 ಭಾಗದಲ್ಲಿ ಪಿಲ್ಲರ್ನಿಂದ ಕೆಳಕ್ಕೆ ಜಾರಿ ಬಂದಿದೆ. ಈ ಅವಘಡದಲ್ಲಿ ಸಂಬಂಧಪಟ್ಟ ಲಾರಿ ಚಾಲಕನ ಲಾರಿಯೊಂದು ಕೆಳಕ್ಕೆ ಬಿದ್ದಿದೆ. ಅದರ ಜೊತೆಗೆ ಮತ್ತು ಇನ್ನೆಷ್ಟು ವಾಹನಗಳು ಸಿಲುಕಿದೆ ಎಂಬ ಮಾಹಿತಿ ಕೂಡ ಇಂದುವರೆಗೆ ಕೂಡ ಲಭ್ಯವಾಗಿಲ್ಲ. ಲಾರಿ ನದಿಗೆ ಬೀಳುತ್ತಿದ್ದಂತೆ ಟ್ರಕ್ನ ಗಾಜು ಪುಡಿಯಾಗಿದೆ. ಹರ ಸಾಹಸ ಪಟ್ಟು ಚಾಲಕ ಲಾರಿಯ ಮೇಲೆ ಬಂದು ಕೂಗಾಡಿದ್ದಾನೆ. ಕೂಡಲೇ ಮೀನುಗಾರರು ಹಾಗೂ ಪೊಲೀಸರು ಬೋಟ್ ಮೂಲಕ ಧಾವಿಸಿ ಕೇರಳ ಮೂಲದ ರಾಧಾಕೃಷ್ಣ ನಾಳಸ್ವಾಮಿ ಎಂಬಾತನನ್ನ ರಕ್ಷಣೆ ಮಾಡಿದ್ದಾನೆ. ಸೇತುವೆ ಜೊತೆ ಮತ್ತೊಬ್ಬ ಲಾರಿ ಕೂಡ ಕೊಚ್ಚಿ ಹೋಗಬೇಕಿತ್ತು. ಅದೃಷ್ಟವಶಾತ್ ಚಾಲಕ ಬದುಕುಳಿದಿದ್ದಾನೆ. ನಮ್ಮ ಕಾರವಾರಿಗರ ದೌರ್ಭಾಗ್ಯ ಇಂಥ ಸನ್ನಿವೇಶವನ್ನು ನೋಡುವಂಥದ್ದು. ಈ ಒಂದು ಗೋವಾಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಕುಸಿದು ಬಿದ್ದ ಸ್ಥಿತಿ ನೋಡಿದ್ರೆ ಇದು ಅವೈಜ್ಞಾನಿಕವಾದಂಥ ಒಂದು ನಿರ್ಮಾಣದ ಸ್ಥಿತಿ ಅಂತ ಹೇಳ್ಕೊಳ್ಬೋದು. ದೇವರ ಕೃಪೆಯಿಂದ ಈಗ ಆಗಿದ್ದು ರಾತ್ರಿ ಆಗಿದೆ. ಸುಮಾರು ಬೆಳಿಗ್ಗೆ ಆಗಿದ್ರೆ ಬಹಳ ಕಷ್ಟ ಆಗುತ್ತಿತ್ತು. ಇನ್ನು ಸೇತುವೆ ಕುಸಿತದಿಂದ ಗಾಯಗೊಂಡಿದ್ದ ಚಾಲಕನನ್ನ ಸಚಿವ ಮಂಕಾಳು ವೈದ್ಯ ಭೇಟಿ ಮಾಡಿ